ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ರಾಜ್ಯದ ಹಾಗೂ ದೇಶಾದ್ಯಂತ ಇರುವ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ನ್ಯೂಸ್ ಇದೆ. ಅದು ಕೂಡ ಬಂಪರ್ ನ್ಯೂಸ್ ಇದೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಹಾಗೂ ಹೈ ಬಟನ್ನನ್ನು ಪ್ರೆಸ್ ಮಾಡೋ ಮೂಲಕ ನಮಗೆ ಪ್ರೋತ್ಸಾಹವನ್ನು ನೀಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಹಿರಿಯ ನಾಗರಿಕರಿಗೆ ತೆರಿಗೆ ವಿನಾಯಿತಿ ಮಿತಿ 10 ಲಕ್ಷಕ್ಕೆ ಹೆಚ್ಚಳ. ರೈಲ್ವೆ ಟಿಕೆಟ್ ದರದಲ್ಲಿ 50 ರಿಯಾಯಿತಿ ಪುನರಾರಂಭ. ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿಗೆ 60 ವರ್ಷ ತುಂಬಿದೆಯೇ? ನಿವೃತ್ತಿ ನಂತರದ ಜೀವನದಲ್ಲಿ ಆಸ್ಪತ್ರೆಗೆ ಖರ್ಚು ಅಥವಾ ಓಡಾಟದ ವೆಚ್ಚದ ಬಗ್ಗೆ ಚಿಂತೆಯಾಗುತ್ತಿದೆಯೇ? ಹಾಗಾದರೆ ಇಲ್ಲಿದೆ ನಿಮಗೊಂದು ಸಿಹಿ ಸುದ್ದಿ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೇಶದ ಹಿರಿಯ ನಾಗರಿಕರಿಗೆ ಹೊಸ ಸೌಲಭ್ಯಗಳನ್ನು ಘೋಷಿಸಿದ್ದಾರೆ. ಈ ಬದಲಾವಣೆಗಳು ನಿಮ್ಮ ಕೈಯಲ್ಲಿನ ಹೆಚ್ಚಿನ ಹಣವನ್ನು ಉಳಿಯುವಂತೆ ಮಾಡುವುದಲ್ಲದೆ ಆರೋಗ್ಯದ ಭದ್ರತೆಯನ್ನು ನೀಡಲಿವೆ. ಭಾರತದ ಹಿರಿಯ ನಾಗರಿಕರು ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಅವರಿಗೆ ಆರ್ಥಿಕ ಭದ್ರತೆ ಒದಗಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹಲವು ಕ್ರಾಂತಿಕಾರಿ ಕ್ರಮಗಳನ್ನು ಘೋಷಿಸಿದ್ದಾರೆ. 60 ವರ್ಷ ದಾಟಿದ ಪ್ರತಿಯೊಬ್ಬರಿಗೂ ಅನ್ವಯವಾಗುವ ಈ ಹೊಸ ಸೌಲಭ್ಯಗಳು ನಿವೃತ್ತಿ ಜೀವನವನ್ನು ಸುಗಮಗೊಳಿಸುವ ಗುರಿಯನ್ನು ಹೊಂದಿವೆ. ಆರೋಗ್ಯ, ತೆರಿಗೆ ಮತ್ತು ಪ್ರಯಾಣ ಕ್ಷೇತ್ರದಲ್ಲಿ ಸರ್ಕಾರ ನೀಡಿರುವ ಈ ಕೊಡುಗೆಗಳು ಸಂಪೂರ್ಣ ವಿವರ ಇಲ್ಲಿ ನೀಡಲಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ. ಮೊದಲನೇದಾಗಿ ಆಯುಷ್ಮಾನ್ ಭಾರತ್ ಯೋಜನೆ. 10 ಲಕ್ಷದವರೆಗೆ ಉಚಿತ ಚಿಕಿತ್ಸೆ. ಸರ್ಕಾರ ಅತ್ಯಂತ ಮಹತ್ವದ ನಿರ್ಧಾರವೆಂದರೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ PMJAY ಅಡಿಯಲ್ಲಿ ಹಿರಿಯ ನಾಗರಿಕರನ್ನು ಸೇರಿಸಿಕೊಳ್ಳುವುದು. ವಿಸ್ತರಣೆ. 70 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಈ ಯೋಜನೆಯಡಿ ಉಚಿತ ಚಿಕಿತ್ಸೆ ದೊರೆಯಲಿದೆ. ವಿಮಾ ಮೊತ್ತ. ಈ ಹಿಂದೆ ಪ್ರತಿ ಕುಟುಂಬಕ್ಕೆ ಇದ್ದ 5 ಲಕ್ಷದ ಮಿತಿಯನ್ನು ಈಗ 10 ಲಕ್ಷಕ್ಕೆ ಹೆಚ್ಚಿಸುವ ಪ್ರಸ್ತಾವನೆ ಇದೆ. ಇದರಿಂದ ಗಂಭೀರ ಕಾಯಿಲೆಗಳ ಸಂದರ್ಭದಲ್ಲಿ ಹಣದ ಚಿಂತೆ ಇಲ್ಲದೆ ಉತ್ತಮ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ಆದಾಯ ತೆರಿಗೆಯಲ್ಲಿ ಭಾರಿ ವಿನಾಯಿತಿ. ನಿವೃತ್ತ ನೌಕರರ ಮೇಲಿನ ಆರ್ಥಿಕ ಹೊರೆಯನ್ನು ತಗ್ಗಿಸಲು ಆದಾಯ ತೆರಿಗೆ ಮಿತಿಯಲ್ಲಿ ಬದಲಾವಣೆ ತರಲು ಸರ್ಕಾರ ಮುಂದಾಗಿದೆ. ಪ್ರಸ್ತುತ ನಿಯಮ 60ರಿಂದ 79 ವರ್ಷದವರೆಗಿನ 3 ಲಕ್ಷ ಹಾಗೂ 80 ವರ್ಷ ಮೇಲ್ಪಟ್ಟವರಿಗೆ 5 ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಇದೆ. ಹೊಸ ಬದಲಾವಣೆಗಳು ನೋಡೋದಾದರೆ ಈ ವಿನಾಯಿತಿ ಮಿತಿಯನ್ನು 10 ಲಕ್ಷಕ್ಕೆ ಏರಿಸುವ ಸಾಧ್ಯತೆ ಇದೆ. ಇದರಿಂದ ಪಿಂಚಣಿ ಮತ್ತು ಬಡ್ಡಿ ಹಣವನ್ನು ನೆಚ್ಚಿಕೊಂಡಿರುವ ವೃದ್ಧರಿಗೆ ಹೆಚ್ಚಿನ ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ಆರೋಗ್ಯ ವಿಮಾ ಕಂತುಗಳ ಮೇಲಿನ ಕಡಿತ. ವಯಸ್ಸಾದಂತೆ ಹೆಚ್ಚಾಗುವ ವೈದ್ಯಕೀಯ ವೆಚ್ಚಗಳನ್ನು ಗಮನದಲ್ಲಿಟ್ಟುಕೊಂಡು ಆರೋಗ್ಯ ವಿಮಾ ಪ್ರೀಮಿಯಂ ಪಾವತಿಸುವವರಿಗೆ ಸಿಗುವ ತೆರಿಗೆ ಕಡಿತದ ಮಿತಿಯನ್ನು ಹೆಚ್ಚಿಸಲಾಗಿದೆ. ಪ್ರಸ್ತುತ ಇರುವ 25,000 ಮಿತಿಯನ್ನು 1 ಲಕ್ಷಕ್ಕೆ ಏರಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ. ಇದು ಹಿರಿಯ ನಾಗರಿಕರ ಸಮಗ್ರ ವಿಮಾ ಯೋಜನೆಯನ್ನು ಖರೀದಿಸಲು ಉತ್ತೇಜನ ನೀಡುತ್ತದೆ. ಹಿರಿಯ ನಾಗರಿಕರ ಉಳಿತಾಯ ಯೋಜನೆ. ಹೆಚ್ಚಿನ ಬಡ್ಡಿ. ಬ್ಯಾಂಕ್ ಉಳಿತಾಯವನ್ನೇ ಬಂಡವಾಳವಾಗಿಸಿಕೊಂಡಿರುವ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಬಡ್ಡಿ ದರ. ಪ್ರಸ್ತುತ 8.2 ಬಡ್ಡಿ ನೀಡುತ್ತಿರುವ SCSS ಯೋಜನೆ ದರವನ್ನು ಮತ್ತಷ್ಟು ಹೆಚ್ಚಿಸಲು ಸರ್ಕಾರ ಸಜ್ಜಾಗಿದೆ. ಪ್ರಯೋಜನ ಏನು ಅಂತ ನೋಡೋದಾದರೆ ಹಣದುಬ್ಬರದ ಕಾಲದಲ್ಲಿ ಸ್ಥಿರ ಆದಾಯವನ್ನು ಇದು ಖಚಿತಪಡಿಸುತ್ತದೆ. ಇದರಿಂದ ದಿನನಿತ್ಯದ ಖರ್ಚುಗಳಿಗೆ ಯಾರನ್ನು ಅವಲಂಬಿಸುವ ಅಗತ್ಯವಿರುವುದಿಲ್ಲ. ರೈಲ್ವೆ ಟಿಕೆಟ್ ರಿಯಾಯಿತಿ ಮರುಸ್ಥಾಪನೆ. ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿದ್ದ ಹಿರಿಯ ನಾಗರಿಕರ ರೈಲ್ವೆ ಪ್ರಯಾಣ ದರ ರಿಯಾಯಿತಿಯನ್ನು ಮತ್ತೆ ಆರಂಭಿಸಲು ಸರ್ಕಾರ ಸಿದ್ಧತೆ ನಡೆಸಿದೆ. ಈ ಮೊದಲು ಇದ್ದ 50ರಷ್ಟು ರಿಯಾಯಿತಿಯನ್ನು ಮತ್ತೆ ಜಾರಿಗೆ ತರುವುದಾಗಿ ದೇಶಾದ್ಯಂತ ಹಿರಿಯ ನಾಗರಿಕರು ಕಡಿಮೆ ದರದಲ್ಲಿ ಪ್ರಯಾಣಿಸಬಹುದಾಗಿದೆ. ಹಿರಿಯ ನಾಗರಿಕರ ಸಬಲೀಕರಣಕ್ಕೆ ಮಾಸ್ಟರ್ ಪ್ಲಾನ್. ಹಣಕಾಸು ಸಚಿವರ ಈ ಎಲ್ಲ ಘೋಷಣೆಗಳು ಕೇವಲ ಅಂಕಿಅಂಶಗಳಲ್ಲ, ಬದಲಿಗೆ ಹಿರಿಯರು ಗೌರವಯುತ ಜೀವನ ನಡೆಸಲು ಹಾಕಿಕೊಟ್ಟ ದಾರಿ. ಆರೋಗ್ಯ ಕಾಳಜಿ, ತೆರಿಗೆ ವಿನಾಯಿತಿ ಮತ್ತು ಉಳಿತಾಯದ ಮೇಲಿನ ಹೆಚ್ಚಿನ ಲಾಭ ದೊರೆಯುವುದರಿಂದ ಭಾರತದ ಹಿರಿಯ ಜನಸಂಖ್ಯೆಗೆ ಹೊಸ ಭರವಸೆ ನೀಡಿದೆ. ಸೌಲಭ್ಯಗಳ ಒಂದು ನೋಟವನ್ನು ನೋಡೋದಾದರೆ ಸೌಲಭ್ಯದ ಹೆಸರು ಆಯುಷ್ಮಾನ್ ಭಾರತ್. 5 ಲಕ್ಷ ವಿಮೆ ಈಗ ಪ್ರಸ್ತುತ ಸ್ಥಿತಿ. ಹೊಸ ಬದಲಾವಣೆಯಾದರೆ 10 ಲಕ್ಷಕ್ಕೆ ವಿಮೆ ಏರಿಕೆ. ತೆರಿಗೆ ವಿನಾಯಿತಿ ಮಿತಿ. ಪ್ರಸ್ತುತ ಸ್ಥಿತಿ 3 ಲಕ್ಷ ಇದೆ, ಈಗ 10 ಲಕ್ಷದವರೆಗೆ ಬದಲಾವಣೆ ಮಾಡಬಹುದು. ರೈಲ್ವೆ ಟಿಕೆಟ್ ದರ. ಪೂರ್ಣ ದರ 50ರಷ್ಟು ರಿಯಾಯಿತಿ. ಉಳಿತಾಯ ಯೋಜನೆ. 8.2 ಬಡ್ಡಿ ಏರಿಕೆ ಸಾಧ್ಯತೆ. ಈ ಯೋಜನೆಗಳ ಲಾಭ ಪಡೆಯಲು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ವಯಸ್ಸನ್ನು ಸರಿಯಾಗಿದೆಯೇ ಎಂಬುದನ್ನು ಮತ್ತೊಮ್ಮೆ ಪರೀಕ್ಷಿಸಿಕೊಳ್ಳಿ ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಅಂದರೆ KYC ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ನಮ್ಮ ಸಲಹೆ ಏನಪ್ಪ ಅಂತ ನೋಡೋದಾದರೆ ಹಿರಿಯ ನಾಗರಿಕರು ಆಯುಷ್ಮಾನ್ ಭಾರತ್ ಮತ್ತು ರೈಲ್ವೆ ರಿಯಾಯಿತಿ ಪಡೆಯಲು ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಇತ್ತೀಚಿನ ಫೋಟೋ ಸದಾ ಜೊತೆಗಿರಲಿ. ಮುಖ್ಯವಾಗಿ ಆರೋಗ್ಯ ವಿಮೆ, ತೆರಿಗೆ ವಿಮೆ
ವಿನಾಯಿತಿ ಪಡೆಯಲು ಬಯಸುವವರು ಮಾರ್ಚ್ ತಿಂಗಳ ಒಳಗಾಗಿ ಅರ್ಜಿ ಸಲ್ಲಿಸುವುದು ಉತ್ತಮ. ಸರ್ವರ್ ಸಮಸ್ಯೆ ತಪ್ಪಿಸಲು ಸಂಜೆ 7 ಗಂಟೆ ನಂತರ ಆನ್ಲೈನ್ ಕೆಲಸಗಳನ್ನು ಮಾಡುವುದು ಸುಲಭವಾಗಿದೆ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಇತರರಿಗೂ ಶೇರ್ ಮಾಡಿ. ಹೈಪ್ ಬಟನ್ ಪ್ರೆಸ್ ಮಾಡಿ ಪ್ರೋತ್ಸಾಹ ನೀಡಿ.